ಹೆಣ್ಮಕ್ಳೇ ಸ್ಟ್ರಾಂಗು ಗುರು ಅಂತ ಅಪ್ಪು ಅವ್ರದ್ದೊಂದು ಸಾಂಗ್ ಇತ್ತು. ಅಫ್ಕೋರ್ಸ್ ಹೆಣ್ಮಕ್ಳು ಏನೇ ಮಾಡಿದ್ರು ಸಹ ನಾವು ಮಾಧ್ಯಮಗಳು ಕೂಡ ಆವಾಗವಾಗ ಬೆಂತಟ್ತಾ ಇರ್ತೀವಿ. ಇದೀಗ ಕನ್ನಡ ಚಿತ್ರರಂಗದಲ್ಲಿ ಟೆಕ್ನಿಷಿಯನ್ಸು ಅಥವಾ ನಿರ್ಮಾಪಕರುಗಳು ಹೆಣ್ಮಕ್ಳು ಸಿನಿಮಾ ಮಾಡೋಕ್ಕೆ ಬರೋದರ ಸಂಖ್ಯೆ ತುಂಬ ಕಮ್ಮಿ ಅಂತಕ್ಕಂಥ ಒಂದು ಮಾತಿದೆ. ಆದರೆ ಆಗಾಗ ಒಂದಷ್ಟು ಹೆಣ್ಮಕ್ಳು ಕೂಡ ಧೈರ್ಯ ಮಾಡಿ, ಇಲ್ಲ ನಾವು ಪುರುಷರಿಗಿಂತ ಏನೂ ಕಮ್ಮಿ ಇಲ್ಲ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಸ್ಟ್ರಾಂಗ್ ಡಿಸಿಷನ್ಸ್ನ ತಗೊತಾರೆ. ಆ ನಿಟ್ಟಿನಲ್ಲಿ ಈಗ ಜೀನಿಯಸ್ ಮುತ್ತ ಸಿನಿಮಾದ ನಿರ್ದೇಶಕಿ ಮತ್ತು ನಿರ್ಮಾಪಕರು ದೊಡ್ಡ ಮಟ್ಟಕ್ಕೆ ಸದ್ದು ಮಾಡ್ತಾ ಇದ್ದಾರೆ. TS ನಾಗಾಭರಣ ಅವರ ಪತ್ನಿ ನಾಗಿಣಿ ಭರಣ ಅವರು ಚೊಚ್ಚಲ ನಿರ್ದೇಶನದ ಸಿನಿಮಾ ಜೀನಿಯಸ್ ಮುತ್ತ. ಆ ಸಿನಿಮಾನ ಪ್ರೊಡ್ಯೂಸ್ ಮಾಡಿರ್ತಕ್ಕಂಥದ್ದು ಕೂಡ ಮತ್ತೊಬ್ಬ ಮಹಿಳಾ ಮಣಿ ಲತಾ ಅವರು. ಸೊ ಲತಾ ಅವರಿಗೆ ನಮ್ಮೊಟ್ಟಿಗಿದ್ದಾರೆ. ಮೇಡಮ್, ನಿಮ್ಮ ಮೊದಲಿಗೆ ಕಂಗ್ರ್ಯಾಚುಲೇಷನ್ಸ್ ನಿಮಗೆ. ಯಾಕಂದರೆ ಮಾಮೂಲಿ ಹುಡುಗರೇ ಈಗ ಸಿನಿಮಾ ಪ್ರೊಡ್ಯೂಸ್ ಮಾಡೋದಕ್ಕೆ ಹೆದರ್ತಾರೆ, ಅಂಥದ್ರಲ್ಲಿ ನೀವೊಂದು ಚಾಲೆಂಜ್ ಆಗಿ ತಗೊಂಡು ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ರೆ. ಇಲ್ಲ, ಚಾಲೆಂಜ್ ಆಗಿ ತೊಗೊಂಡು ಅಂದರೆ ನನಗೆ ಚಿಕ್ಕ ವಯಸ್ಸಿಂದನೂ ಚಿಕ್ಕ ವಯಸ್ಸಿಂದನೂ ಒಂದು ಯಾವ್ದಾದ್ರು ಒಂದು ಸಿನಿಮಾದಲ್ಲಿ ನನ್ನ ಮಗ ಆ್ಯಕ್ಟ್ ಮಾಡಬೇಕು ಅಂತ ಇತ್ತು. ಅದೇ ಸೇಮ್ ಟೈಮಲ್ಲಿ ನಾನೊಂದು ಪ್ರೊಡಕ್ಷನ್ ಮಾಡ್ತೀನಿ ಅನ್ನೋದು 2014 ಟ್ರೈ ಮಾಡಿ ಸ್ವಲ್ಪ ಏನೋ ಒಂದು ತೊಂದರೆ ಆಗಿ ಬಿಟ್ಬಿಟ್ಟೆ. ಇನ್ನು ಇದ್ರದ್ದು ಎಲ್ಲ ತುಂಬ ಇದೆ, ಭಾರಿ ಕೆಲಸಗಳಿದು, ಸೊ ಇದೆಲ್ಲ ನಮಗೆ ಅದು ಅಡ್ಜಸ್ಟ್ ಆಗದೆ ಇರೋದು ಅಂದ್ಕೊಂಡು ಭಯದಿಂದ ಸುಮ್ಮನೆ ಆಗಿದೆ. ಭಯನೇ ಆ್ಯಕ್ಚುಲಿ ಅದು. ಯಾಕಂದರೆ ಏನೋ ಎಲ್ಲೋ ಹೋಗ್ಬಿಟ್ಟಿರ್ತೀವಿ ಶೂಟಿಂಗ್ ಮಾಡೋಕ್ಕೆ. ಯಾಕಂದ್ರೆ ಜೋಗ್ ತನಕ ಹೋಗಿ ಶೂಟ್ ಮಾಡ್ತಿದ್ವಿ ಆ ಟೈಮಲ್ಲಿ. ಅಂಥ ಕಡೆಯಲ್ಲಿ ಏನೋ ಪರ್ಮಿಷನು ಅದು ಇದು ನಮಗೇನು ನಾಲೆಡ್ಜ್ ಇಲ್ದಿರ ಹೋಗ್ಬಿಟ್ಟು ಕೈ ಸುಟ್ಕೊಳ್ಳೋ ಥರ ಆಗುತ್ತೆ. ಸೊ ಈಗ ಸ್ವಲ್ಪ ಅಮ್ಮ ಸಿಕ್ಕಿದ್ಮೇಲೆ ಸ್ವಲ್ಪ ಧೈರ್ಯ ಬಂತು. ಏನೋ ಒಂದು ಅವರು ನಮ್ಗೆ ಹೇಳ್ಕೊಡ್ತಾನೆ ಇದ್ದಾರೆ, ಹಿಂಗೆ ಮಾಡಿದ್ರೆ ಹಂಗಾಗತ್ತೆ. ಇದೆಲ್ಲ ಒಂದೊಂದು ಪ್ಲಸ್ ಆಗಿ ಹೋಗ್ತಾ ಇದೆ, ನಮಗೆ ಒಂದು ನಾಲೆಡ್ಜ್ ಸಿಗ್ತಾ ಸಿನಿಮಾ ಬಗ್ಗೆ. ಸೊ ಯಾಕಮ್ಮ ನಾವೊಂದು ಮಾಡೋಣ ಅಂತ ಅನಿಸ್ತು. ಅದೇ ಟೈಮಲ್ಲಿ ಮಗಂದೊಂದು ಸಿನಿಮಾ ಮಾಡೋಕ್ಕೆ ತುಂಬ ಆಸೆ ಇದೆ. ಒಂದು ಆಸ್ಟ್ರಾಲಜಿ ಕೇಳಿದೆ ಅಮ್ಮನಿಗೆ, ಹೆಂಗಮ್ಮ ಅಂತ ಅಂದ್ಬಿಟ್ಟು. ಇಲ್ಲ ನಿಂಗೆ ಆಸೆನಾ ಸಿನಿಮಾ ಮಾಡೋಕ್ಕೆ ಅಂತ ಕೇಳಿದ್ರು. ಹ್ಞೂಮ್ಮ, ಅವನಿಗೆ ಚಿಕ್ಕ ಮಗುವಿಂದನೂ ನಿಮಗೆ ಗೊತ್ತಲ್ವ, ಎಲ್ಲ ಕಡೆ ಥಿಯೇಟ್ರಲ್ಲಿ ಕಳಿಸಿದ್ದೀನಿ, ಆಮೇಲೆ ಬಾಪಾಗೆ ಕಳಿಸು ನೋಡೋಣ, ಅಷ್ಟರಲ್ಲಿ ಸರ್ ನೋಡ್ತಾರೆ, ಅವ್ನು ಮಾಡ್ಬೋದು ಆ್ಯಕ್ಟಿಂಗ್ ಅಂದರು. ಬಾಪಾಗೆ ಜಾಯಿನ್ ಮಾಡಿಸ್ದೆ. ಯಾಕಂದ್ರೆ ಸಣ್ಣ ಮಗುಲಿ ಅವ್ನು ವರ್ಕ್ಶಾಪ್ ಅಟೆಂಡ್ ಮಾಡಿದ್ದಾನೆ. ಆಫ್ಟರ್ ಅವನಿಗೆ 6 ಆದ ತಕ್ಷಣ KH ಕಲಾಸೌಧದಿಂದ ಶಿಫ್ಟ್ ಆಗೋಯ್ತು ಸಂಚಾರಿ ಥಿಯೇಟ್ರು. ಸೊ ಮತ್ತೆ ಅವ್ನಿಗೆ ಒಂದು ಚಾನ್ಸ್ ಸಿಗಲೇ ಇಲ್ಲ ಎಲ್ಲೂ ಯಾವುದೋ ಒಂದು ವರ್ಕ್ಶಾಪ್ ಹೋಗೋಕ್ಕೆ. ಬಿಂಬಾಗೂ ಜಾಯಿನ್ ಮಾಡಿದೆ, 2 ಇಯರ್ಸ್ ಬಿಂಬಾನು ಮಾಡ್ದೆ. ಸೊ ಮತ್ತೆ 8 ಇಯರ್ಸ್ ಅಷ್ಟರಲ್ಲಿ ಮತ್ತೆ ಬ್ರೇಕು. ಕೆಲವೊಂದು ಆ್ಯಡ್ ಎಲ್ಲ ಮಾಡ್ದೆ. ಮತ್ತು ಇಸ್ಕಾನ್ ಟೆಂಪಲ್ ಆ್ಯಡ್ ಮಾಡಿದ್ದಾನೆ, ವರ್ಲ್ಡ್ ವೈಡ್ ಹೋಯ್ತದು. ಬಟ್ ಆದರೂ ಅವ್ನಿಗೇನು ಒಂದು ನೇಮ್ ಬರ್ತಾಯಿಲ್ಲ, ಒಂದು ಚಾನ್ಸ್ ಬರ್ತಾಯಿಲ್ಲ. ಏನೇ ಪ್ರಯತ್ನ ಪಟ್ಟರು ಹೋಗ್ತಾನೆ, ಆ್ಯಕ್ಟ್ ಮಾಡ್ತಾನೆ, ಅದು ಎಡಿಟ್ ಆಗಿರುತ್ತೆ. ಮತ್ತು ಡಬ್ಬಿಂಗ್ ಅಂತ ಹೋಗಿದ್ದಾನೆ ಸುಮಾರು ಸಿನಿಮಾ. ಈವನ್ ರಾಬರ್ಟ್ಗೂ ಕೂಡ ಅವನಿಗೆ ಡಬ್ಬಿಂಗೇ ಬಂತು. ಬಟ್ ಆದರೆ ಅವ್ನ ವಯಸ್ಸು ಸ್ವಲ್ಪ 2 ಇಯರ್ಸ್ ಮುಂದೆ ಇದ್ದಾನೆ, ತೊದಲು ನುಡಿಬೇಕು ಅಂತ ಹೇಳಿ. ಸೊ ಬೇಡ ಅಂತ ಹಿಂಗೆ ಒಂದೊಂದೇ ಕಟ್ಟಾಗ್ತಾ ಬರ್ತಾಯಿದೆ. ಸೊ ಅವ್ನಿಗೆ ಹೋಪ್ಸ್ ಹೊರ್ಟೋಯ್ತು. ಈ 3 ಇಯರ್ಸಿಂದ ಅವನಿಗೆ, ಇಲ್ಲಮ್ಮ ನಾ ಯಾಕೋ ನೀನು ತುಂಬ ಒದ್ದಾಡ್ತಿದ್ಯಾ, ಆಗ್ತಿಲ್ಲ ಅನಿಸುತ್ತೆ, ಬಿಡು ಅಂತ ಹೇಳಿ ಕ್ರಿಕೆಟ್ ಕಡೆ ಅವನು ಹೊರಟ್ಬಿಡ್ತೀನಿ ಅಂತ ಅವನು ಈಗ ಕ್ರಿಕೆಟ್ ಜಾಯ್ನ್ ಆಗಿದ್ದಾನೆ. ಸೊ ಅಲ್ಲೂ ಕೂಡ ಅಂಡರ್-16 ಆಡಿಸ್ಲೇಬೇಕು ಅಂತ ಹೇಳ್ಬಿಟ್ಟು ಶ್ರೀಲಂಕಾಗೂ ಟೂರ್ ಇತ್ತು, ಅವರು ಇದರಿಂದ ಕಳಿಸ್ದೆ. ಅಲ್ಲಿ ನಾನು ಖುಷಿಯಾಗಿದ್ದಂದರೆ, ನನ್ನ ಮಗ ನಿಜವಾಗ್ಲೂ ಯಾವುದೋ ಒಂದು ಹೋಗ್ತಾ ಇದ್ದಾನೆ, ಮಾಡ್ಕೊಂಬರ್ತಿದ್ದಾನೆ ಬಿಡು, ಭಯ ಇತ್ತು. ಆದರೆ ಅಲ್ಲೂ ಕೂಡ ಫಸ್ಟ್ ಪ್ರೈಸ್ ಎಲ್ಲ ತೊಗೊಂಡು ಬಂದ. ಖುಷಿ ಆಯಿತು ನನಗೆ. ಇನ್ನೂ ಜಾಯಿನ್ ಮಾಡಿ 6 ಮಂತ್ಸ್ಗೆಲ್ಲ ಇವ್ನು ಮಾಡ್ತಿದ್ದಾನೆ ಅಂದರೆ, ಇಲ್ಲ ಇವನ್ನ ಪುಷ್ ಮಾಡಿ ಇನ್ನೂ ಒಳ್ಳೆ ಕಡೆಗೆ ಹಾಕೋಣ ಅಂತೇಳಿ ಫೈನಲಿ KOC ಇದೆಲ್ಲ ಅಲ್ಲಿ ಸೇರಿಸಿದ್ದೀನಿ ಈಗ ಅವನ್ನ. ಹಂಗೆ ಇದ್ದಾಗ ಸಿನಿಮಾ ಅಮ್ಮನ ಕಡೆಯಿಂದ ಆ ಸಿನಿಮಾ ಆಫರ್ ಬಂತು. ಆಯಿತು ಬರ್ಣಾಗೆ ಹೇಳಿದ್ದೀನಿ ಮಾಡಿಸೋಣ, ಬಾಪಾಗೆ ಜಾಯಿನ್ ಮಾಡಿಬಿಡು ಅಂದರು. ಜಾಯಿನ್ ಮಾಡಿಸಿದೆ ಕೂಡ. ಅಲ್ಲಿ ಹೋದಾಗ ಬರ್ಣ ಸರ್ ಹೇಳಿದ್ರಂತೆ, ಇಲ್ಲ ಅವನಿಗೆ ಟ್ಯಾಲೆಂಟ್ ಇದೆ, ಅವ್ರ ಅಮ್ಮಂಗೆ ಹೇಳು ವೇಸ್ಟ್ ಮಾಡಬೇಡ ಅಂತೇಳು, ಮಾಡೋಂಗಿದ್ರೆ ಮಕ್ಳ ಸಿನಿಮಾ ಮಾಡೋನು ಇವಾಗ ಇಮ್ಮಿಡಿಯೇಟು 1 ವರ್ಷದಲ್ಲಿ ಮುಗಿಸ್ಬಿಡ್ಬೇಕು, ಈಗಲಿಂದ ಶುರು ಮಾಡಿ. ಯಾಕಂದ್ರೆ ಆಮೇಲೆ ಆದರೆ ಟೀನ ಮುಗ್ದೋದ್ರೆ ಅವ್ನು ಏನೂ ಬರೋದಿಲ್ಲ. ಸೊ ಅಷ್ಟರಲ್ಲಿ ಮಕ್ಳ ಸಿನಿಮಾ ಅನ್ನೋದೇ ಬರೋದಿಲ್ಲ, ಹಾಗಾಗಿ ಮುಗಿಸಿ ಅಂತ ಹೇಳಿದ್ರಂತೆ. ಸರಿಮ್ಮ ಕತೆ ಹುಡುಕಿ ಅಂದೆ. ಕತೆ ಹುಡುಕ್ತಾ ಒಂದು 10-20 ಕತೆ ನೋಡ್ಕೊಂಬಂದರು. ಚಿನ್ನಾರಿ ಮುತ್ತ 2 ಮಾಡೋಣ ಅನ್ನೋದೇ ಫಸ್ಟ್ ನಮ್ಮ ಮೈಂಡಲ್ಲಿ ಇದ್ದಿದ್ದು. ಆ ಚಿನ್ನಾರಿ ಮುತ್ತ 2 ಮಾಡಬೇಕಂದ್ರೆ ಅಲ್ಲಿ ಏನು ಮಕ್ಳದೆಲ್ಲ ಅಂಥ ಸಿನಿಮಾ ಹಿಟ್ ಮಾಡ್ಕೊಂಬಂದಿರೋ ಸಿನಿಮಾ, ಅದು ಕಮರ್ಷಿಯಲಿ ಹಿಟ್ಟು. ಅಂಥ ಸಿನಿಮಾಗೆ ಸೀಕ್ವೆಲ್ ಒಂದೇ ಹೋಗಬೇಕಾಗತ್ತೆ. ಅದು ಮ್ಯಾಚ್ ಆಗ್ತಾನೆ ಇಲ್ಲ ಕಂಟೆಂಟ್ ನಮಗೆ. ಒಂದೇ ಫ್ಲೋಲಿ ಒಂದು ಕತೆ ಹೋಗ್ಬೇಕಂದಾಗ ಸಿಗ್ತಾನೆ ಇಲ್ಲ, ಎಷ್ಟು ಹುಡುಕಿದ್ರು ಅಂದಾಗ ನಾನು 1 ಮಂತ್ ಸುಮ್ಮನೆ ಆಗೋದೆ. ಅಮ್ಮ ಇನ್ನು ಬಿಟ್ಬಿಡಿ, ಯಾಕಂದರೆ ಎಷ್ಟು ಹುಡುಕಿದ್ರೂ ಸಿಕ್ಕಲ್ಲ ಅಂದರೆ ನಾವು ಸುಮ್ಮನೆ ಹೋಗಿ ಅದನ್ನೇ, ನನಗೇನಂದ್ರೆ ಒಂದು ಕಡೆ ಸಕ್ಸೀಡ್ ಆಗಲಿಲ್ಲ ಅಂದರೆ ನಾನು ಇರಲ್ಲ ಆ ಜಾಗದಲ್ಲಿ. ನಾನು ಬೇಡ ಇನ್ನು ಅದು ನಮ್ಗೆ ಯಾಕೋ ಬರ್ತಿಲ್ಲ ಅಂದ್ಬಿಟ್ಟು ತಕ್ಷಣ ಬೇರೆ ಡೈವರ್ಷನ್ ತೊಗೊಂಡ್ಬಿಡ್ತೀನಿ ನಾನು. ಇಂಥದ್ರಲ್ಲಿ ಯಾಕಮ್ಮ ನಾವು ಇಷ್ಟು ಪ್ರಯತ್ನ ಪಟ್ಟಿದ್ದೀವಿ, 6 ಮಂತ್ ಒದ್ದಾಡಿದ್ದೀವಿ ನಾವು ಕತೆ ಹುಡ್ಕೋಕ್ಕೆ, ಆಗಿಲ್ಲ ಅಂದೆ. ಕೊನೆಗೆ 1 ತಿಂಗಳು ನಾನು ಫೋನು ಕೂಡ ಮಾಡಿಲ್ಲ ಅಮ್ಮನಿಗೆ ಸಿನಿಮಾ ಏನು ಎತ್ತ ಅಂತ. ಒಂದು ದಿವಸ ಇದ್ದಕ್ಕಿದ್ದಂಗೆ ಫೋನ್ ಮಾಡಿ, ಅಮ್ಮ 5 ನಿಮಿಷ ಅಮ್ಮ ಬರ್ತೀನಿ ಅಂದರು. ಅಮ್ಮ ನೀವು 5 ನಿಮಿಷದಲ್ಲಿ ಬರೋಕ್ಕಾಗಲ್ಲ, ಯಾಕಂದ್ರೆ ಡ್ರೈವರ್ ಇಲ್ಲ, ಏನಿಲ್ಲ, ಇರೇ ತಾಯಿ ಆಟೋ ಹತ್ಕೊಂಡು ಸೀದಾ ಬಂದೇ ಬಿಟ್ರು. ಬಂದು ನನಗೆ, ನಾವು ಬನ್ನಿ ಮಹಾಕಾಳಮ್ಮ ಟೆಂಪಲಲ್ಲಿ ನಂದು ಶಾಪ್ ಇದೆ, ಅಲ್ಲೇ ಕೂತ್ಕೊಂಡು ಹೇಳಿದ್ರು ಕತೆನ.
ಹೇಳಿದ್ಮೇಲೆ ನೋಡು ಎಷ್ಟು ಚೆನ್ನಾಗಿದೆ ನೋಡ್ದ, ಹಳೆ ಬುಕ್ ಒಂದಿದೆ ನಂದು, ಆ ಬುಕ್ ಮಾಡಿದ್ದೀವಿ, ಅದ್ರ ಕತೆ ಮಾಡೋಣ, ತುಂಬ ಚೆನ್ನಾಗಿರುತ್ತೆ ಇವನಿಗೆ, ಟೈಟಲ್ಲೂ ಜೀನಿಯಸ್ ಮುತ್ತ ಅಂತ ಇಟ್ಟಿದ್ದಾರೆ ಅಂದರು. ಏನಿದು ಒಂಥರ ಜೀನಿಯಸ್ ಮುತ್ತ, ಏನೋ ಒಂಥರ ಕೇಳೋಕ್ಕೆ ಒಂಥರ ಇದೆಯಲ್ಲ ಅಂದ್ಕೊಂಡೆ ನಾನು. ಫಸ್ಟ್ ನನಗೆ ರಿಯಾಕ್ಟ್ ಮಾಡಿದ್ದೆ ನಾನು ಅದೇ, ಏನಮ್ಮ ಇದು ಜೀನಿಯಸ್ ಮುತ್ತ ಒಂಥರ ಇದೆಯಲ್ಲ ಕೇಳೋಕ್ಕೆ ಅಂದೆ. ಇಲ್ಲ ನಿಜವಾಗ್ಲೂ ಚೆನ್ನಾಗಿದೆ, ಬರೋಣ ಹೇಳಿದ್ರು, ಹಾಗೆ ಆಗುತ್ತೆ ಅಂದ್ಬಿಟ್ಟು ಟ್ರೈ ಮಾಡು ಅಂದರು. ಆಮೇಲೆ ಬಜೆಟ್ ಎಲ್ಲ ಹಾಕ್ಕೊಂಡು ಬಂದಾಗ, ಇಲ್ಲಮ್ಮ ಬಜೆಟು ಮಕ್ಳ ಸಿನಿಮಾಗೆ ಇಷ್ಟೆಲ್ಲ ಸೆಟ್ ಆಗಲ್ಲ ಅನಿಸುತ್ತೆ ನಮಗೆ, ಸೊ ನೋಡಿ ಇನ್ನು ಸ್ವಲ್ಪ ಏನಾರು ಕಮ್ಮಿ ಆಗುತ್ತಂದೆ. ಆಗಲ್ಲಮ್ಮ ಬರೋಣ ಮಾಡ್ತಾರೆ ಅಂದರೆ ಅವ್ರು ಏನೇ ಇದ್ರು ದೊಡ್ಡದಾಗೆ ಮಾಡೋದು, ನಿಂಗೆ ಗೊತ್ತಲ್ವಾ, ಚೆನ್ನಾಗೇ ಮಾಡ್ತಾರೆ ಅಂದರು. ಆಯಿತು, ಹಂಗೆ ಕತೆ ಹೇಳ್ತಾ ನನಗೇನು ಅನಿಸ್ಬಿಡ್ತು, ಅಮ್ಮ ನೀವೇ ಇಷ್ಟು ಚೆನ್ನಾಗಿ ಒಂದು ಪಿಕ್ಚರ್ ಥರ ಕತೆ ಹೇಳ್ತಿದ್ದೀರಾ ಬಂದು, ಅವ್ರು ಹೇಳೋದನ್ನ ಬಂದು ಇವ್ರು ನನಗೆ ಹೇಳುವಾಗ ನೀವೇ ಯಾಕೆ ಫಸ್ಟ್ ಡೆಬ್ಯೂ ನಮ್ಮ ಕಡೆಯಿಂದ ಮಾಡಬಾರ್ದು, ಯಾಕಂದ್ರೆ ನಂದು ಫಸ್ಟ್ ಪ್ರೊಡಕ್ಷನ್ ಇದು, ನಾನು ಒಂದು ಹೆಜ್ಜೆ ಇಡ್ತಾ ಇದ್ದೀನಿ ಮುಂದೆ, ನೀವು ಒಂದ್ಸರಿ ನನ್ನ ಜೊತೆ ಸೇರ್ಕೊಂಡು ನಾವಿಬ್ಬರೇ ಯಾಕೆ ಮಾಡಬಾರ್ದು ಅಂತೇಳಿ. ಆಮೇಲೆ ಅವಾಗ ಏನಂದ್ರೆ ಅಮ್ಮ, ಇಲ್ಲಮ್ಮ ನೀನೇನಾದರೂ ನನ್ನ ಡೈರೆಕ್ಷನ್ ಮಾಡು ಅಂದರೆ ನಾನು ಇಲ್ಲಿವರೆಗೂ ನಾನು ಟ್ರೈ ಮಾಡಿಲ್ಲ, ಬರ್ಣಾಗೆಲ್ಲ ಹೆಲ್ಪ್ ಮಾಡ್ತೀನಿ, ಎಲ್ಲನೂ ಮಾಡ್ತೀನಿ, ಹಂಗೆ ನಾನು ಮಾಡಬೇಕಂದ್ರೆ ನೀನು ಪನ್ನಗಾನ್ ಕರಿ, ಬರ್ಣಾನ್ ಕರಿ, ಅದು ಇದು ಅಂತ ನೀನು ಮಧ್ಯದಲ್ಲಿ ಕೇಳಲೇಬಾರ್ದು, ಆಮೇಲೆ ನೀನು ಇಂಟರ್ಫಿಯರೆನ್ಸ್ ನಿಂದು ಇರಬಾರ್ದು, 5.1 ಸಿನಿಮಾ ತೋರಿಸೋದು, ಅಲ್ಲಿ ತನಕ ನೀನು ಬರಬಾರ್ದು ನನಗೆ ಅಂದರು. ನನಗೆ ಸ್ವಲ್ಪ ಯೋಚನೆ ಮಾಡ್ಬೋದು, ಸರಿ ಆಯಿತು ಮಾಡೋಣ ಬಿಡಿ, ಯಾಕಂದ್ರೆ ನನಗೆ ಗೊತ್ತು ಅಮ್ಮ ಓಡಾಡ್ತಾ ಇರೋ ಒಂದು ಇದು ನೋಡಿಬಿಟ್ಟು ಇಲ್ಲ ಮಾಡೇ ಮಾಡ್ತಾರೆ ಅನ್ನೋ ನಂಬಿಕೆ ಇತ್ತು. ಸೊ ಶುರು ಮಾಡಿದ್ವಿ, ಶೂಟಿಂಗ್ ಏನೋ ಮುಗಿಸಿದ್ವಿ, ಚೆನ್ನಾಗೇ ಮಾಡಿದ್ವಿ, BRLಸಲ್ಲಿ ಶೂಟಿಂಗ್ ಆಯಿತು. ಆಮೇಲೆ ನನಗೆ ಒಂದು ಸಣ್ಣ ಪಾತ್ರ ಕೊಟ್ಟರು. ಆ್ಯಕ್ಚುಲಿ ನಾನು ಹೇಳಿದೆ, ಅಮ್ಮ ಆರ್ಟಿಸ್ಟ್ ಆಗೋರಿಗೆ ಒಂದು ಬಾಡಿ ಮೇಂಟೆನೆನ್ಸ್ ಇರುತ್ತೆ, ಅಥವಾ ಏನೋ ಒಂದು ಅವ್ರಿಗೊಂದು ಫೋಕಸ್ ಇರುತ್ತೆ, ಇದೇ ಇರಬೇಕು ಆರ್ಟಿಸ್ಟ್ ಅನ್ನೋದು. ನನಗೇನಿಲ್ಲದೆ ಸುಮ್ಮನೆ ನಾನು ಎಲ್ಲೆಲ್ಲೋ ಓಡಾಡ್ಕೊಂಡು ಬರ್ತೀನಿ, ಇಲ್ಲ ನೀನು ಹೆಂಗಿದೆಯೋ ಹಂಗೆ ಬಾ ಪಟ್ ಅಂತ ಅಂದ್ಬಿಟ್ಟು ನನಗೆ ನನ್ನ ಕ್ಯಾರೆಕ್ಟರ್ ಹೆಸರು ಕೂಡ ಗೊತ್ತಿರಲಿಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅಲ್ಲಿ ಏನು ಮಾಡಿದ್ದೀನಿ ಅಂತ ಗೊತ್ತಿಲ್ಲ, ಅವ್ರು ಏನು ಮಾಡು ಅಂತೀರೋ ಮಾಡಿಬಿಟ್ಟು ಬಂದಿದ್ದೆ. ಆಮೇಲೆ 5.1 ಸಿನಿಮಾ ತೋರಿಸೋರು ಎಡಿಟಿಂಗ್ ರೂಮಲ್ಲಿ, ನಿಜವಾಗ್ಲೂ ನನಗದು ಸರ್ಪ್ರೈಸಿಂಗ್. ಅದು ಈ ಥರ ಬಂದಿದೆ ನಮ್ಮ ಸಿನಿಮಾ, ನನಗೆ ಗೊತ್ತಿಲ್ಲ, ಯಾಕಂದರೆ ಎಲ್ಲ ಹಾಸ್ಪಿಟ್ಲ್ ಸೀನ್ ಅಲ್ವಾ, ಏನೋ ಮಾಡ್ತಿದ್ದಾರೆ ಇವರು, ತುಂಬ ಸಿಂಪಲ್ ಆಗಿದೆ, ಅದು ಸೆಟ್ಟಲ್ಲ, ಲೈವಾಗಿ ಹಾಸ್ಪಿಟಲಲ್ಲಿ ನಡೀತಾ ಇರೋ ಸೀನ್ ಅದು. ಆಮೇಲೆ BRLಸಲ್ಲಿ ಮಾತ್ರ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ, ಅಲ್ಲೂ ಅಷ್ಟೇ ಎಲ್ಲ ಲೈವಲ್ಲಿ ನಡೀತಾ ಇರೋಂಥ ಅನಿಸ್ತಾ ಇದೆ ನಮಗೆ ಸೀನ್ ಎಲ್ಲನೂ. ಬಟ್ ಇಲ್ಲಿ ಎಡಿಟಿಂಗ್ ರೂಮಲ್ಲಿ ನೋಡಿದಾಗ ತುಂಬ ಖುಷಿ ಆಯಿತು, ಇಷ್ಟು ಚೆನ್ನಾಗಿ ಮಾಡ್ತಾರೆ ಅಂದ್ಕೊಂಡಿರಲಿಲ್ಲ ನಾನು. ಎಸ್ ಮೇಡಮ್, ಈ ಸಿನಿಮಾದಲ್ಲಿ ನಾವು ನೀವು ನೋಡಿದಂತಹ ಚಿನ್ನಾರಿ ಮುತ್ತ ಅವರು ಕೂಡ ಇದ್ದಾರೆ. ವಿಜಯ್ ರಾಘವೇಂದ್ರ ಅವರು ಆಫ್ಟರ್ ಲಾಂಗ್ ಟೈಮು ನಿಮ್ಮ ಮಗನ ಜೊತೆ ಜೀನಿಯಸ್ ಮುತ್ತ ಸಿನಿಮಾಗೆ, ಅದು ಟೈಟಲ್ಲು ಕೋಇನ್ಸಿಡೆಂಟ್ ಆಗಿದೆ. ಆವಾಗಿನ ಟ್ರೆಂಡಿಗೆ ಅದು ಚಿನ್ನಾರಿ ಮುತ್ತ ಹೋಗುವಂತಿತ್ತು. ಈಗ ಡಿಜಿಟಲಿ ಟೆಕ್ನಿಕಲಿ ನಾವು ಜಾಸ್ತಿ ಬೆಳೆದಿದ್ವಿ, ಹಂಗಾಗಿ ಜೀನಿಯಸ್ ಮುತ್ತ ವೆರಿ ಆ್ಯಪ್ಟ್ ಅಂತ ಅನಿಸ್ತಾ ಇದೆ. ಸೊ ನಿಮ್ಮ ಮಗನ ಕಾಂಬಿನೇಷನ್ ಬಗ್ಗೆ? ಕಾಂಬಿನೇಷನ್ ಅಂದರೆ ನನಗೆ ಫಸ್ಟ್ ಎಲ್ಲ ಇವ್ರದ್ದು ಒಟ್ಟಿಗೆ ಇರೋದು ನನಗೆ ಗೊತ್ತಿಲ್ವಲ್ಲ. ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ಹೋದಾಗಲೇ ನನಗೆ ಗೊತ್ತಾಗಿದ್ದು, ಇವ್ರು 3 ಜನದ್ದು ಒಂದೇ ಕ್ಯಾರೆಕ್ಟರ್ ಬರುತ್ತೆ, ಒಂದು ಫ್ರೇಮಲ್ಲಿ ಇರ್ತಾರೆ ಇವರು ಅಂತ. ನನ್ನ ಕಾರಲ್ಲಿ ಬರುವಾಗಲೂ ಅಷ್ಟೇ, ಕಾರಲ್ಲಿ ಅವ್ರು ಕೂತ್ಕೊಂಡು ಬರ್ತಾರೆ, ಆ ಸೀನ್ ಇದೆ, ಅವಾಗಲೂ ಅಷ್ಟೇ, ನನ್ನ ಮಗ ಇಂಥ ದೊಡ್ಡ ಸ್ಟಾರ್ ಜೊತೆಲಿ ಕೂತ್ಕೊಂಡು ಆ್ಯಕ್ಟ್ ಮಾಡ್ಕೊಂಬರ್ತಾ ಇದ್ದಾನೆ, ನಿಜವಾಗ್ಲೂ ಚೆನ್ನಾಗಿ ಮಾಡ್ತಾನೆ ಏನು ಅಂದ್ಕೊಂಡೆ. ಸ್ಕ್ರೀನ್ ಮೇಲೆ ನೋಡಿದಾಗಲೇ ಗೊತ್ತಾಗಿದ್ದು, ಇಲ್ಲ ಚೆನ್ನಾಗಿ ಮಾಡಿದ್ದಾನೆ. ಆ್ಯಕ್ಚುಲಿ ನಾನು ಸೆಟ್ಟಲ್ಲಿ ಇರ್ತಿದ್ದೆ, ಆದರೆ ಯಾವುದೇ ಒಂದು ಇದಕ್ಕೂ ಇಂಟರ್ಫಿಯರೆನ್ಸ್ ಇಲ್ಲ. ಮಧ್ಯದಲ್ಲಿ ಏನೋ ಪೇಮೆಂಟ್ ಅಂತ ಅಮ್ಮ ಅಂದಾಗ ಹೋಗೋದು, ಮತ್ತು ಊಟದ ಟೈಮ್ಗೆ ಹೋಗೋದು, ಈ ಥರ ಅಷ್ಟೇ ಇತ್ತು ಹೊರತು ನಂದು ಯಾವುದೂ ಪಾರ್ಟ್ ಇಲ್ಲ. ಅಥವಾ ಬೇರೆ ಯಾರೇ ಬರ್ಣ ಸಾರು ಆಗಲಿ, ಯಾರನ್ನೂ ಅವ್ರು ಕೇಳದೆ ಅಮ್ಮ ಇಷ್ಟು ಮಾಡಿಕೊಟ್ರಲ್ಲ, ಅವ್ರಿಗೆ ನಾನು ಈ ಮೂಲಕ ಥ್ಯಾಂಕ್ಸ್ ಹೇಳ್ತೀನಿ. ಪದ್ಮಾ ವಸಂತಿ ಅವರು ಮತ್ತು ಗಿರಿಜಾ ಲೋಕೇಶ್ ಅಂತಹ ಹಿರಿಯ ಕಲಾವಿದರು ಸಿನಿಮಾದ ತಾರಾ ಬಳಗದಲ್ಲಿ ಇರ್ತಕ್ಕಂಥದ್ದು, ಇವನ್ನೆಲ್ಲ ಹೇಗೆ ಮ್ಯಾನೇಜ್ ಮಾಡಿದ್ರಿ ಅಂದ್ರೆ? ಅಲ್ಲ, ನನಗೆ ಮ್ಯಾನೇಜ್ಮೆಂಟ್ ಅಂತ ಬಂದಾಗ ನನಗದು ಕಷ್ಟ ಆಗ್ತಿತ್ತೇನೋ, ಯಾಕಂದ್ರೆ ನನಗೆ ಎಲ್ಲರೂ ಪರಿಚಯನೇ ಇದ್ದಾರೆ. ಇವಾಗ ನಮ್ಮ ದೇವಸ್ಥಾನದಲ್ಲಿ ಡಿವೋಟಿ ಅಂತ ಬಂದಾಗ ಸೊ ಎಲ್ಲರೂ ತುಂಬ ಪರಿಚಯದವರೇ ಇದ್ದಾರೆ. ಬಟ್ ಆದರೆ ಪ್ರೊಫೆಷ್ನಲಿ ಕೇಳುವಾಗ ನಾನು ಕೇಳೋದು ತಪ್ಪಾಗತ್ತೆ, ಅವ್ರಿಗೆ ಇದು ಮಾಡಿ ಅದು ಮಾಡಿ ಅಂತ. ಸೊ ಅಮ್ಮನ ಕಡೆಯಿಂದ ಬಂದಿದ್ದಕ್ಕೆ ಬರ್ಣ ಸಾರು ತುಂಬ ವರ್ಷಗಳಿಂದ ಸಿನಿಮಾ ಮಾಡಿ ಈ ಒಂದೇನು ನಮ್ಮ ಇದರಲ್ಲಿ ಇದ್ದಾರೆ ಟೀಮಲ್ಲಿ, ಸೊ ಎಲ್ಲರೂ ಅವ್ರ ಜೊತೇಲಿ ಅವಾಗಿಂದ ನಾಟಕಗಳಲ್ಲಿ ಮಾಡಿರೋ ಆ ಒಂದು ಲೀನಿಯನ್ಸು ಅಮ್ಮನಿಗಿತ್ತು ಅನಿಸುತ್ತೆ. ಅದರಿಂದ ನಮಗೆ ಈ ಒಂದು ಸಿನಿಮಾದಲ್ಲಿ ಇಂಥ ನಟರನ್ನ ಹಾಕ್ಕೊಂಡು ನಾವು ಒಂದು ಸಿನಿಮಾ ಮುಗಿಸೋದಕ್ಕೆ ನಮಗೆ ಚಾನ್ಸ್ ಸಿಕ್ತು. ಫೈನಲ್ ಔಟ್ಪುಟ್ ನೋಡಿದಾಗ, ಫೈನಲ್ ಕಾಪಿ ರೆಡಿ ಆದಮೇಲೆ ನಾಗಾಭರಣ ಸರ್ ಕಡೆಯಿಂದ ಏನು ಅಪ್ರಿಸಿಯೇಷನ್ ಸಿಕ್ತು ನಿಮಗೆ, ಅಥವಾ ಏನಾದರೂ ಕ್ರಿಟಿಕ್ ಮಾಡಿದ್ರೆ ಅವರು ಅಂತಕ್ಕಂಥದ್ದು, ಕ್ರಿಟಿಸೈಸ್ ಮಾಡಿದ್ರೆ ಅಂತ? ಆ್ಯಕ್ಚುಲಿ ಏನಂದರೆ ನಾವು ಟೆಕ್ನಿಷಿಯನ್ದು ಒಂದು ಸ್ಕ್ರೀನಿಂಗ್ ಇಟ್ಟಿದ್ದೆ ನಾನು January 18th. ಯಾಕಂದರೆ ಎಲ್ರಿಗೂ ತೋರಿಸ್ಬೇಕಲ್ಲ, ನಾವು ಏನಾದ್ರು ಮಿಸ್ಟೇಕ್ ಇದ್ದರೆ ನಮಗೆ ಕರೆಕ್ಷನ್ ಮಾಡಲಿ ಅನ್ನೋದಿತ್ತು ನನಗೆ. ಅವತ್ತೇ ಸಾರ್ ಬಂದರು, ಬರಲೇಬೇಕು ಸರ್ ಇವತ್ತು ನೀವೇನಾದರೂ ಮಾಡಿ, ಯಾಕಂದರೆ ಅಲ್ಲಿ ಟೆಕ್ನಿಷಿಯನ್ಗೆ ಅಂತಲೇ ಟ್ರಯಲ್ ಶೋ ಥರ ಇಟ್ಟಿದ್ದೀವಿ ನಾವು ಅಂತ ಹೇಳಿದ್ವಿ. ಸೊ ಆ ಟೈಮಲ್ಲಿ ಇವ್ರು ಬಂದುಬಿಟ್ಟು
ಬರ್ಣ ಸರ್ ಹೇಳಿದ್ರು, ಇಲ್ಲ ಎಲ್ಲ ತುಂಬ ಕರೆಕ್ಟಾಗಿ ಮಾಡಿದ್ದೀರಾ, ಕ್ಲೀನ್ ಆಗಿದೆ, ಕೆಲವೊಂದು ಸಣ್ಣ ಸಣ್ಣ ಒಂದು ಮೈನ್ಯೂಟ್ ಒಂದು ಇತ್ತು ಅದನ್ನೆಲ್ಲ ಎಡಿಟಿಂಗ್ ರೂಮಲ್ಲಿ ಆಮೇಲೆ ಅಮ್ಮ ಕರೆಕ್ಷನ್ ಮಾಡಿದ್ರು ಆ ದಿನ. ಸಿನಿಮಾ ಯಾವಾಗ ರಿಲೀಸ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ? ಯಾಕೆಂದರೆ ಇನ್ನೂ ಸ್ಯಾಂಪಲ್ಸ್ ಏನೂ ಬಿಟ್ಟಿಲ್ಲ, ಒಂದು ಸಿಂಗಲ್ ಪ್ರೆಸ್ ಮೀಟ್ ಅಷ್ಟೇ ಮಾಡಿದ್ದೀರಾ ನೀವು. ದೊಡ್ಡ ಮಟ್ಟಕ್ಕೆ ರಿಲೀಸ್ ಮಾಡೋ ಪ್ಲ್ಯಾನ್ ಕೂಡ ಹಾಕ್ಕೊಂಡಿದ್ದೀರಾ. ಸೊ ಯಾವಾಗ ರಿಲೀಸ್ ಪ್ಲಾನಿಂಗ್ ಇದೆ? ನಮಗೆ ಏನು ಗೊತ್ತಾ, ದೊಡ್ಡ ಮಟ್ಟಕ್ಕೆ ಅಂತ ನೀವು ಹೇಳ್ತಿದ್ದೀರಾ, ನಮ್ಮದು ಸಣ್ಣ ಸಿನಿಮಾ ಇದು. ಆದರೆ ಅಲ್ಲಿ ಅದೇ ದಿನ ಏನಾಗ್ತಿದೆ ಥಿಯೇಟ್ರ್ ಅಂತ ನನಗೆ ರಿಲೀಸಿಂಗ್ ತನಕ ಗೊತ್ತಿಲ್ಲ ಹೆಂಗೆ ಏನು ಮಾಡಬೇಕಂತ. ಬಟ್ ಅಮ್ಮ ಮೇಲಿ ನಾವು ರಿಲೀಸ್ ಮಾಡೋಣ ಅಂತ ಫಸ್ಟ್ ಪ್ಲ್ಯಾನಿಂಗ್ ಇದ್ದಿದ್ದು. ಅಟ್ಲೀಸ್ಟ್ ಒಂದು ಥಿಯೇಟ್ರಲ್ಲಾದರೂ ರಿಲೀಸ್ ಮಾಡಿ ಮಕ್ಕಳೆಲ್ಲ ನೋಡೋ ಥರ ಇರಲಿಮ್ಮ ಅನ್ನೋದು ನಮ್ಮ ಒಂದು ಆಸೆ ಇತ್ತು. ಬಟ್ ಆ ಟೈಮಲ್ಲಿ ಏನಾಯಿತು ಅಂದರೆ ಅಮೇರಿಕಾದಲ್ಲಿ ಅಮ್ಮನಿಗೆ ಆಫರ್ ಬಂತು. 16 ಸೆಂಟರಲ್ಲಿ ನಾವು ಸ್ಕ್ರೀನಿಂಗ್ ಮಾಡ್ಕೊಂಬಂದಿದ್ದೀವಿ. ಸೊ ಆ ಟೈಮಲ್ಲಿ ನನಗೆ ವೀಸಾ ಆಗ್ತಿಲ್ಲ, ಯಾಕಂದ್ರೆ ನಾನು ಹೋಗ್ಬೇಕು ಪ್ರೊಡ್ಯೂಸರ್ ಅಥವಾ ಮಗು ಹೀರೋ ಅಂತ ಮಾಡ್ತಿದ್ದೀನಿ ಅಂದಾಗ ಹೋಗಬೇಕಿತ್ತು. ಬಟ್ ಅಲ್ಲಿ ನನಗೆ ವೀಸಾಗೇ ಆಫ್ಟರ್ ಜೂನ್ ಅಂತ ಬರ್ತಿದೆ ಅಪಾಯಿಂಟ್ಮೆಂಟ್ ಸಿಗೋಕ್ಕೆ. ಸುಮ್ಮನೆ ಅವ್ರ ಥ್ರೂ ಇವ್ರ ಥ್ರೂ ಅಂತ ಹೋದ್ರೂ ಟೈಮ್ ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಮ್ಮನಿಗೆ ಹೇಳಿದೆ, ಸರ್ ಮತ್ತು ಅಮ್ಮ ನೀವು ಹೋಗ್ಬಿಟ್ಟು ಪ್ಲೀಸ್ ಅದು ಸ್ಕ್ರೀನಿಂಗ್ ಒಂದು ಮುಗಿಸ್ಕೊಂಡು ಬನ್ನಿ ಅಂದೆ. ಸರ್ ಪಾಪ ಹೆಲ್ಪ್ ಮಾಡಿದ್ರು ನಿಜವಾಗ್ಲೂ. ಆ ಟೈಮಲ್ಲಿ ಹೋದ್ರು 1.5 ತಿಂಗಳು ಅಮೇರಿಕಾದಲ್ಲಿದ್ದು 16 ಸೆಂಟರಲ್ಲಿ ಸ್ಕ್ರೀನಿಂಗ್ ಆಗಿ ಬಂದಿದೆ. ರಿವ್ಯೂಸ್ ಎಲ್ಲ ಕೇಳಿದ್ರೆ ತುಂಬ ಚೆನ್ನಾಗಿದೆ. ಅದನ್ನು ನಾನು ಅದು ನೋಡ್ತಾ ಮತ್ತೆ ಇನ್ಸ್ಪೈರ್ ಆಗಿ ಇಲ್ಲಮ್ಮ ಒಂದಷ್ಟು ಥಿಯೇಟ್ರು ಒಂದಷ್ಟು ಮಾಲಲ್ಲಿ ರಿಲೀಸ್ ಮಾಡೋಣ. ಯಾಕಂದರೆ OTTಲಿ ಬರೋದು ಕಾಮನ್ನು. ಈಗ ಯಾರಿಗೆ ಆದರೂ ಒಂದು ಥಾಟ್ ಇರುತ್ತೆ, ಇನ್ನೊಂದು ವಾರ ಬಿಟ್ಟರೆ OTTಲಿ ಬರುತ್ತೆ ಬಿಡು, TV ಚಾನಲಲ್ಲೇ ಬರುತ್ತೆ ಬಿಡು ಅನ್ನೋದಿರುತ್ತೆ. ಆದರೆ TV ಚಾನಲಲ್ಲಿ ಎಲ್ಲರೂ ಕೂತ್ಕೊಂಡು ಆ ಟೈಮಲ್ಲಿ ನೋಡ್ತಾರೋ ಬಿಡ್ತಾರೋ, ಎಲ್ಲ ಬ್ಯುಸಿ ಸ್ಕೆಡ್ಯೂಲಲ್ಲಿ ಏನೇನು ಆಗುತ್ತೆ ಗೊತ್ತಿಲ್ಲ. ಬಟ್ ಥಿಯೇಟ್ರಲ್ಲಿ ನೋಡೋ ಎಫೆಕ್ಟ್ಸೇ ಬೇರೆ ಇರುತ್ತಲ್ಲ. ಸೊ ಅದಕ್ಕೆ ಒಂದಷ್ಟು ಥಿಯೇಟ್ರ್ ಬಿಡೋಣ. ಆದರೆ ಆ ಒಂದು ಥಿಯೇಟ್ರ್ ಬಿಡೋದಕ್ಕೆ ನಮಗೆ ಹೆಂಗೆ ಮಾಡಬೇಕು ಅನ್ನೋದು ಗೊತ್ತಿರಲಿಲ್ಲ. ಯಾಕಂದ್ರೆ ನಾವಿಬ್ಬರೇ ಎಲ್ಲ ಕಡೆ ಓಡಾಡ್ತಿದ್ದೀವಿ ಇರೋದ್ರಿಂದ. ಆಮೇಲೆ PRO ಸರ್ನ ಕಾಂಟ್ಯಾಕ್ಟ್ ಮಾಡಾದ್ಮೇಲೆ ಗೊತ್ತಾಯಿತು, ಪ್ರಮೋಷನ್ಸ್ ಇಂಪಾರ್ಟೆಂಟ್ ನಮಗೆ. ಎಸ್ ಮೇಡಮ್, ಯಾಕಂದರೆ ಸಿನಿಮಾನ ಮಾಡೋದು ಎಷ್ಟು ಕಷ್ಟನೋ ಅದು ರಿಲೀಸ್ ಮಾಡೋದು, ಪ್ರಮೋಷನ್ ಮಾಡೋದು ಅದಕ್ಕಿಂತ ದೊಡ್ಡ ಕೆಲಸ. ಸೊ ನೀವು ಮಹಿಳಾ ಮಣಿಗಳೆಲ್ಲ ಸೇರಿ ಒಂದು ಒಳ್ಳೆ ಸಿನಿಮಾ ಮಾಡಿದ್ರೆ ವೆಲ್ ಆ್ಯಂಡ್ ಫೈನ್. ಅದೇ ನೀವು ಬರ್ತಾ ಇರ್ತಕ್ಕಂಥ ಡೇಟ್ಗೆ ಮತ್ತೊಂದು ಕಮರ್ಷಿಯಲ್ ದೊಡ್ಡ ಸ್ಟಾರ್ ಸಿನಿಮಾ ಬರ್ತಾ ಇದೆ. ಸೊ ಯಾರು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ, ಆ ಸಿನಿಮಾದ ಎದುರು ನಿಮಗೆ ಥಿಯೇಟ್ರ್ಗಳು ಎಷ್ಟು ಸ್ಕ್ರೀನ್ಗಳು ಸಿಗ್ತಿದೆ ಅಂತಕ್ಕಂಥದ್ದು? ದೊಡ್ಡ ಸಿನಿಮಾಗೆ ನಾವೇನು ಕಾಂಪಿಟೇಟರ್ ಆಗೋಕ್ಕಾಗಲ್ಲ, ಆದರೆ ಮಕ್ಕಳಿಗೋಸ್ಕರ ಈ ಸಿನಿಮಾ ನಾವು ತೋರಿಸ್ಲೇಬೇಕು. ಸೊ ಅದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಈಗ ಥಿಯೇಟ್ರುಗಳವರು. ಆ್ಯಕ್ಚುಲಿ ನಮಗೆ ಫಸ್ಟೆಲ್ಲ ಥಿಯೇಟ್ರ್ ಸಿಗಲ್ಲ, ನೋಡೋಣ ಬಿಡು ಆಫ್ಟರ್ 25th ಏನೋ ಅಂದ್ಕೊಂಡು ಸುಮ್ಮನೆ ಆಗೋಗಿದ್ದೆ. ಬಟ್ ಈಗ ತುಂಬ ಥಿಯೇಟ್ರುಗಳವರು ನಿಜವಾಗ್ಲೂ ಮಕ್ಕಳು ಸಿನಿಮಾ ಮಾಡಿದ್ದೀರಾ, ನಾವು ಇದಕ್ಕೆ ಏನೇ ದೊಡ್ಡ ಸಿನಿಮಾ ಬರಲಿ ಅವ್ರದ್ದೇ ಒಂದು ಫ್ಯಾನ್ ಬೇಸ್ ಇರುತ್ತೆ. ಸೊ ಅವ್ರು ನೋಡ್ಕೊಳ್ತಾರೆ. ನಿಮ್ಮದು ಮೆಸೇಜ್ ಓರಿಯೆಂಟೆಡು, ಮಕ್ಕಳಿಗೆ ರೀಚ್ ಮಾಡಬೇಕು ಅಂತಿದ್ರೆ ನಿಮಗೆ ಅಂತಲೇ ಒಂದು ಶೋ ಇಟ್ಬಿಡ್ತೀವಿ ಅಂತ ಹೇಳಿ ಮಾರ್ನಿಂಗ್ 9 ಶೋ ನಮಗೆ ಅಂತ ಕೊಟ್ಟಿದ್ದಾರೆ. ಇಂಥ ಬ್ಯುಸಿನೇ ಇರಲಿ 9 ಶೋ ಕೊಡ್ತೀವಿ ಅಂತ ಎಲ್ಲ ಥಿಯೇಟರ್ಸ್ ಅವರು ಒಪ್ಕೊಂಡಿದ್ದಾರೆ. ಫೈನ್ ಮ್ಯಾಮ್, ಜಾಸ್ತಿ ಒಳ್ಳೇದಾಗಲಿ. ನೀವು ಸಿನಿಮಾ ಬಗ್ಗೆ ಜಾಸ್ತಿ ಆಶಯಗಳಿಟ್ಕೊಂಡು ಈ ಸಿನಿಮಾ ಮಾಡಿದ್ರೆ ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಆಗಲಿ ಅಂತ ನಾವು ಆಶಿಸ್ತೀವಿ. ಮತ್ತೊಂದು ಪ್ರಶ್ನೆ ಇಂಪಾರ್ಟೆಂಟ್, ನಾನು ನಿಮ್ಗೆ ಕೇಳಲೇಬೇಕು. ಈಗೇನು ದರ್ಶನ್ ಇಶ್ಯೂ ದೊಡ್ಡ ಮಟ್ಟಕ್ಕೆ ಆಗ್ತಾ ಇದೆ, ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ನಿಮಗೆ ತುಂಬ ಆಪ್ತರು ಅಂತ ಕೇಳ್ಪಟ್ವಿ. ಒಬ್ಬ ಹೆಣ್ಣಾಗಿ ಆಕೆ ತನ್ನ ಗಂಡನನ್ನು ಹೊರಗಡೆ ತರೋದಕ್ಕೆ ಪಡ್ತಾ ಇರ್ತಕ್ಕಂಥ ಪ್ರಯತ್ನಗಳನ್ನ ನೋಡಿದ್ರೆ ನಿಜಕ್ಕೂ ಏನು ಹೇಳಬೇಕೋ ಗೊತ್ತಿಲ್ಲ. ಅಂದರೆ ಪ್ರತಿಯೊಬ್ಬ ಪತ್ನಿಯ ಮೊದಲ ಕರ್ತವ್ಯನೇ ಅದು. ಸೊ ಅದನ್ನು ಪಾಲಿಸ್ತಾ ಇದ್ದಾರೆ ಅವರು ಚಾಚು ತಪ್ಪದೆ ಅಂತಕ್ಕಂಥದ್ದು. ನನಗೆ ಇವಾಗ ಏನು ಹೇಳ್ಬೇಕಂತಲೇ ಗೊತ್ತಾಗ್ತಾಯಿಲ್ಲ. ಯಾಕಂದರೆ ಮೊನ್ನೆ ಪ್ರೆಸ್ ಮೀಟಲ್ಲಿ ಏನಾಯಿತು, ಇದೇ ಥರ ಒಂದು ಬೈಟ್ಗಳು ತೊಗೊಂಡ್ರು. ಯಾಕಂದ್ರೆ ನಮ್ಗೆ ಆಪ್ತರು ಅಂತ ನಾನೇನು ವಿಜಯತ್ಗೆ ಆಪ್ತರು ಅಂತ ಇಲ್ಲ, ಆದರೆ ಅವರು ಒಂದು ಅಮ್ಮನ ಡಿವೋಟಿ ಆಗಿರೋದ್ರಿಂದ ನಮ್ಗೆ ಗೊತ್ತಿರೋರೇನೆ ಅವರು. ಸ್ವಲ್ಪ ಅವ್ರ ಫ್ರೆಂಡ್ ಸರ್ಕಲ್ಲು ಎಲ್ಲ ನನಗೆ ಕ್ಲೋಸ್ ಇದ್ದಾರೆ, ಹಿಂಗಾಗಿ ಗೊತ್ತು ಅಷ್ಟೇ. ಆದರೆ ಏನಾಯಿತು, ಮೊನ್ನೆ ಬೈಟ್ಸ್ ಕೊಟ್ಟಿದ್ದೀನಿ, ಅಲ್ಲಿ ತುಂಬ ಕಮೆಂಟ್ಸ್. ಯಾಕಂದ್ರೆ ನನಗೆ ನೆಗೆಟಿವ್ ಕಮೆಂಟ್ಸ್ ನನಗೆ ಇಷ್ಟ ಆಗಲ್ಲ. ಯಾಕಂದ್ರೆ ಯಾರದೇ ಲೈಫ್ ಆಗಲಿ ನನಗೆ ಏನು ಅಂದ್ಕೊಳ್ತೀನಿ, ಶತ್ರುದೇ ಆದ್ರೂ ಪಾಸಿಟಿವ್ ಆಗಿರ್ಬೇಕು ಅವ್ರ ಲೈಫು. ನಾನು ಆ ಥರ ಯೋಚನೆ ಮಾಡೋಳು ನಾನು. ಯಾಕಂದ್ರೆ ಅಮ್ಮನ ಆರಾಧನೆ ಮಾಡ್ತೀವಿ ಅಂದಮೇಲೆ ನಾವೆಲ್ಲರಿಗೂ ಒಳ್ಳೆಯದೇ ಆಗಬೇಕು. ಸಾವಿರಾರು ಜನ ಬರ್ತಾರೆ, ಕೆಟ್ಟವ್ರು ಬರ್ತಾರೆ, ಒಳ್ಳೆಯವ್ರು ಬರ್ತಾರೆ, ಒಂದು ಕೆಟ್ಟ ಮನಸ್ಥಿತಿ ಇಟ್ಕೊಂಡಿರೋರು ಬರ್ತಾರೆ. ನಮಗೆ ಅದು ಬೇಕಾಗಿಲ್ಲ ನಮಗೆ ಅಲ್ವಾ. ಆದರೆ ಇದೇನಾಯಿತು, ಮೊನ್ನೆ ಬೈಟ್ ಕೊಟ್ಟಾಗ ತುಂಬ ಒಂಥರ ಕಮೆಂಟ್ ನೋಡಿ ನನಗೆ ಇನ್ಯಾವುದೇ ಕಾರಣಕ್ಕೂ ಮಾತಾಡಲೇಬಾರ್ದು. ಯಾಕಂದ್ರೆ ನಾನು ಮಾತಾಡದೆ ಹೋಗಿದ್ದಿದ್ರೆ ಫಸ್ಟ್ ಡೇ ಒಂದು ಹೆಜ್ಜೆ ಇಡ್ತಿದ್ದೀವಿ, ಯಾರೂ ಸಪೋರ್ಟ್ ಮಾಡಲ್ಲ, ಟ್ರೋಲ್ಗಳು ಮಾಡ್ಕೊಂಡು ತಿರುಗ್ತಾರೆ. ನಾನು ಮಾತಾಡಿದ್ರೆ ಹಿಂಗೆ ಯಾಕೆ ಮಾಡಿದೆ, ಅಲ್ಲಿ ಯಾರೋ ಒಬ್ರು ಕಮೆಂಟ್ ಹಾಕಿದ್ದಾರೆ, ಯಾರ ಹಣೆ ಬರ ಏನು ಅಂತಂದರೆ ನಿಮ್ಮ ಹಣೆ ಬರ ಚೆನ್ನಾಗಿದೆಯೇನಮ್ಮ ಅಂತ ಕೇಳಿದ್ದಾರೆ. ನಾನು ಹಣೆ ಬರ ಚೆನ್ನಾಗಿರೋದಕ್ಕೆ ಅಟ್ಲೀಸ್ಟ್ ನಾನು ಮುಂದೆ ಕೂತ್ಕೊಂಡು ನಿಮ್ಮ ಮುಂದೆ ಎಲ್ಲ ಕೂತ್ಕೊಂಡು ಮಾತಾಡ್ತಿದ್ದೀನಿ. ಅವ್ರ ಹಣೆ ಬರ ಚೆನ್ನಾಗಿಲ್ದಿರೋದಕ್ಕೆ ಒಂದು ಮುಖ ಕೂಡ ಹಾಕೋಕ್ಕಾಗಿಲ್ಲ ಅವ್ರ ಪ್ರೊಫೈಲಲ್ಲಿ. ಸೊ ಹಿಂಗಿದೆ ನನ್ನ ಥಾಟ್. ಹಿಂಗೆ ಆ ಕಮೆಂಟ್ ನಾನು ರಿಪ್ಲೈ ಮಾಡಿಸೋದು, ಒಂದು 50 ಜನ ಕೂರಿಸ್ಕೊಂಡು ಎಷ್ಟೊತ್ತು, ಅದು ಸುಮ್ಮನೆ ಸಿಂಪಲ್ ಕೆಲಸ ಅದು. ಬಟ್ ಆದರೆ ನಂಗೆ ಅದು ತೊಗೊಳಕ್ಕೆ ಇಷ್ಟ ಆಗಲ್ಲ. ಬೇಡ, ಎಲ್ಲರಿಗೂ ಒಳ್ಳೇದಾಗಲಿ, ಯಾಕೆ ಯಾರಿಗೂ ಕೆಟ್ಟದ್ದು ಯಾಕೆ ಆಗಬೇಕು. ಫಸ್ಟಾಗಿ ಇವಾಗ ಒಂದು ದೇವ್ರನ್ನ ಪ್ರಾರ್ಥನೆ ಮಾಡೋಕ್ಕೆ ಬರ್ತಾರೆ ನಮ್ಮ ಟೆಂಪಲಲ್ಲಿ,
ಎಲ್ಲರೂ ಒಳ್ಳೇದಾಗಲಿ ಅಂತ ಬರ್ತಾರೆ. ನಾವು ಅಲ್ಲೇ ಇರೋರು ವಂಶ ಪರಂಪರವಾಗಿ ನಾವು ಮಾಡ್ಕೊಂಬಂದಿರೋ ನಮ್ಗೆ ಯಾಕೆ ಕೆಟ್ಟದಾಗಬೇಕು? ಯಾಕೆ ಕೆಟ್ಟದ್ದು ಬಯಸ್ತೀರಿ? ಒಂದು ಪಬ್ಲಿಸಿಟಿ ವಿಷಯದಲ್ಲೂ ಅಷ್ಟೇ ಈ ಮೂಲಕ ಪಬ್ಲಿಸಿಟಿ ತೊಗೊಳ್ತಿದ್ದಾರೆ. ನಾನು ಪಬ್ಲಿಸಿಟಿ ತೊಗೊಳಕ್ಕೆ ದಿನಾ ವಿಷಯ ಇದೆ. ನಾವು ದಿನ ನಮ್ಮ ದೇವಸ್ಥಾನದಲ್ಲಿ ದಿನ ಹಬ್ಬನೇ ನಮಗೆ. ಯಾರೋ ಮಾಮೂಲಿ ಜನಗಳಿಗೆ ಒಂದು ದಿವಸ ಹಬ್ಬ ಮಾಡ್ತಾರೆ, ನಮ್ಗೆ ಹಂಗಿಲ್ಲ. ಅಮ್ಮಂದೇ ದಿನ ಹಬ್ಬ ಇರುತ್ತೆ. ನಾವು ಪಬ್ಲಿಸಿಟಿ ತೊಗೊಳ್ತೀವಿ ಅಂದರೆ ದಿನ ತೊಗೋಬೋದಲ್ಲ. ದಿನ ಒಂದೊಂದು ಸ್ಪೆಷಲ್ ನ್ಯೂಸ್ ಇದೆ ನಮ್ಮಲ್ಲಿ, ನಿಮ್ಗೆ ಗೊತ್ತಿರುತ್ತೆ. ಯಾಕಂದ್ರೆ ದಿನ ಒಂದೊಂದು ಸೀರಿಯಲ್ ನಡೆಯುತ್ತೆ ಅಥವಾ ಒಂದು ಸಿನಿಮಾ ನಡೆಯುತ್ತೆ, ಎಲ್ಲನೂ ಆಗ್ತಿರುತ್ತೆ. ಆದರೆ ಅವ್ರವ್ರ ಪ್ರೊಫೆಷನ್ಗೆ ನಾವು ತೊಂದರೆ ಕೊಡೋಕ್ಕಾಗಲ್ಲ. ನಾವು ದೇವಸ್ಥಾನದಲ್ಲಿ ಏನಿರುತ್ತೋ ನಾವು ಅಷ್ಟೇ ಮಾಡಿಕೊಡ್ಬೋದು. ಒಂದು ಆರ್ಗನೈಸ್ ಮಾಡಿಕೊಡ್ಬೋದು, ಇಷ್ಟೇ ಮಾಡ್ಬೋದು. ಆದರೆ ಮಧ್ಯದಲ್ಲಿ ಹೋಗ್ಬಿಟ್ಟು ನಾವು ನಮ್ಮದೆಲ್ಲಿ ಇಡಲಿ ಅಂತ ಮಾಡೋಕ್ಕಾಗಲ್ಲ ಅಲ್ಲ. ಸೊ ಹಿಂಗೆ ಅದಕ್ಕೋಸ್ಕರ ನನಗೀಗ ದರ್ಶನ್ ಅನ್ನೋದು ಮಾತಾಡೋಕ್ಕೆ ತುಂಬ ಇಷ್ಟನೇ ಇತ್ತು. ಬಟ್ ಏನು ಮಾತಾಡ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ನಾನು ಕೇಳ್ತೀನಿ ಒಂದಷ್ಟು ಪ್ರಶ್ನೆಗಳು. ಯಾಕಂದರೆ ವೀಕ್ಷಕರೇ, ಬಂಡೆ ಮಹಾಕಾಳಮ್ಮ ಟೆಂಪಲ್ ಬಗ್ಗೆ ಎಲ್ಲರಿಗೂ ಗೊತ್ತಿರ್ತದೆ. ಅಂದರೆ ಸಾಕಷ್ಟು ಸಿನಿಮಾಗಳ ಮುಹೂರ್ತಗಳಲ್ಲಾಗುತ್ತೆ. ಅಂದರೆ ಅದಾದ ನಂತರದ ದಿನಗಳಲ್ಲಿ ಆ ಸಿನಿಮಾಗಳು ಕೂಡ ತುಂಬ ಚೆನ್ನಾಗಿದ್ದಾವೆ. ಆದರೆ ಲತಾ ಮೇಡಮ್ ಅವರ ಫ್ಯಾಮಿಲಿ ಬಂಡೆ ಮಹಾಕಾಳಮ್ಮನವರ ಸೇವೆ ಮಾಡ್ತಾ ಬಂದಿದೆ ಸುಮಾರು ವರ್ಷಗಳಿಂದ. ಹಾಗಾಗಿ ರೀಸೆಂಟಾಗಿ ಬಂಡೆ ಮಹಾಕಾಳಮ್ಮ ಟೆಂಪಲ್ಗೆ ವಿಜಯಲಕ್ಷ್ಮಿ ಅವರು ವಿಸಿಟ್ ಮಾಡಿದ್ರು, ದರ್ಶನ್ ಅವ್ರಿಗೆ ಒಳ್ಳೇದಾಗಲಿ ಅಂತ ಪೂಜೆ ಮಾಡಿಸಿದ್ರು ಅಂತ ಒಂದಷ್ಟು ಫೋಟೋಗಳು ಹರಿದಾಡ್ತು. ಅದು ಹಳೆ ಫೋಟೋನ ಅಥವಾ ರೀಸೆಂಟಾಗಿ ಬಂದು ಪೂಜೆ ಮಾಡಿಸಿದ ನಿಜಾನ ಅಂತ? ಖಂಡಿತ ಅದು ಹಳೆ ಫೋಟೋ. ಆ್ಯಕ್ಚುಲಿ ಅದು 1 ಇಯರ್ ಪ್ರತಿ ವರ್ಷ ಆಷಾಢಕ್ಕೆ ಬರ್ತಾರೆ ಅದಕ್ಕೆ. ಅದು ಲಾಸ್ಟ್ ಇಯರ್ ಬಂದಿರೋ ಫೋಟೋ ಅದು. ಅದನ್ನು ನಾನು ಮೆಮೊರಿ ಅಂದರೆ ಅವ್ರು ಬರೋಕ್ಕಾಗ್ತಿಲ್ವಲ್ಲ, ಅವ್ರದ್ದು ಈ ಒಂದು ಸಿಚುವೇಶನಲ್ಲಿದ್ದಾರೆ. ಸೊ ಹಂಗಾಗಿ ನಾನು ಶೇರ್ ಮಾಡಿದ್ದೆ. ಬಟ್ ಆದರೆ ಸೇಮ್ ಟೈಮ್ ಏನಾಗಿದೆ, ಅದೇ ದಿನ ಅವರು ಹರಕೆ ಕಟ್ಕೊಂಡಿದ್ದಾರೆ ಅವ್ರ ಮನೆ ದೇವ್ರುಗಳಿಗೆ ಮತ್ತು ಎಲ್ಲ ಬೇರೆ ಬೇರೆ ದೇವ್ರುಗಳಿಗೆ. ಸೊ ಅದನ್ನು ಹಾಗೆ ಇರಲಿ ಅಂತ ಹೇಳಿ ಉಳಿಸ್ಕೊಂಡಿದ್ದೀನಿ. ಯಾಕಂದ್ರೆ ಡಿಲೀಟ್ ಮಾಡೋದ್ರಿಂದ ಇನ್ನೊಂದು ಏನೋ ಬೇರೆ ಥರ ವೈಬ್ಸ್ ಕ್ರಿಯೇಟ್ ಆಗಬಾರ್ದು ಅಂತೇಳಿ ಅದನ್ನು ಹಂಗೆ ಇಟ್ಕೊಂಡಿದ್ದೀನಿ. ಒಬ್ಬ ಹೆಣ್ಣಾಗಿ ಆ ಥರದ ಒಂದು ಇನ್ಸಿಡೆಂಟಲ್ಲಿ ಅದೇ ನಾನು ಹೇಳಿದ್ನಲ್ಲ, ಆ ಧರ್ಮ ಅಥವಾ ಕರ್ತವ್ಯನ ನಿಭಾಯಿಸೋದು, ನೀವು ಈಗ ಸಿನಿಮಾನ ನಿಭಾಯಿಸಿದ್ದೀರಾ ಆ ರೀತಿ. ಸೊ ಸಿನಿಮಾಗೆ ನೀವು ಎಷ್ಟು ಎಫರ್ಟ್ ಹಾಕಿದ್ರೋ ಸ್ವಂತ ಲೈಫ್ ಅಂದಾಗ ಅದಕ್ಕೆ ಅವರು ಆಗ್ತಾ ಇರ್ತಕ್ಕಂಥ ಎಫರ್ಟ್ ಬಗ್ಗೆ ಏನು ಹೇಳ್ಬೇಕನ್ಸುತ್ತೆ? ಇಲ್ಲ, ನನಗೆ ಏನು ಅನ್ಸೋದು ಗೊತ್ತಾ, ಎಷ್ಟೇ ಕಳ್ಳ ಆದರೂ ಕೂಡ ಯಾವುದೇ ಹೆಂಡ್ತಿ ಗೃಹಿಣಿ ಅಂತ ಅಂದ್ಕೊಂಡ್ರು ಅಥವಾ ಪತಿವ್ರತೆ ಏನೇನೋ ಹೇಳ್ತಾರೆ ಕತೆಗಳನ್ನ, ಅದು ಏನಾದರೂ ಅಂದ್ಕೊಳ್ಳಿ, ಒಂದು ಹೆಣ್ಣು ಯಾವಾಗಲೂ ಒಂದು ಗಂಡ ಕಳ್ಳನೇ ಆದ್ರೂ ಅವ್ರಿಗೆ ಅವ್ರ ಪರ ನಿಂತ್ಕೊಂಡು ಯಾವಾಗಲೂ ಅವ್ರನ್ನ ಒಂದು ಸೇವ್ ಮಾಡ್ತಾರೆ ಅನ್ನೋದು ನೀವು ಏನೋ ಸೃಷ್ಟಿ ಮಾಡಿರೋ ಮಾತಲ್ಲ. ಅದು ಹಳೇ ಕಾಲದಿಂದನೂ ಹಿರಿಯರು ಮಾಡ್ಕೊಂಬಂದಿರೋದು. ಅದು ಆ ಮಾತನ್ನ ಅವರು ನಿಜ ಅಂತ ಪ್ರೂವ್ ಮಾಡ್ತಿದ್ದಾರೆ. ಅವ್ರಿಗೊಂದೊಂದು ಕಮೆಂಟ್ ಹಾಕ್ಬಿಟ್ಟು ಅವ್ರನ್ನ ಯಾಕೆ ಬೇಜಾರು ಮಾಡ್ತೀರಾ? ಅವ್ರು ಬಂದಿದ್ದಾರಾ ಇದರಲ್ಲಿ? ಇಲ್ಲ. ಅವ್ರು ಬಂದಿಲ್ಲದೆ ಇರೋರನ್ನ ನೀವು ತೊಗೊಂಬಂದ್ಬಿಟ್ಟು ನೆನ್ನೆ ನೋಡಿ ಏನಾಗ್ತಿದೆ, ಕೊಲ್ಲೂರಲ್ಲಿ ಅವ್ರು ಪೂಜೆ ಮಾಡ್ತಿದ್ದಾರೆ. ಅವ್ರಿಗೆ ಪಬ್ಲಿಸಿಟಿ ತೊಗೊಳಂಗಿದ್ರೆ ಪಬ್ಬು ಬಾರ್ಗೆ ಹೋಗ್ಬಿಟ್ಟು ಏನಾದ್ರು ಮಾಡಿದರೆ ಅವ್ರನ್ನ ಬೈಬೇಕು. ನೀವು ಪೂಜೆ ಮಾಡಿರೋದಕ್ಕೂ ಬೈತಿದ್ದೀರಿ, ಅದು ತಪ್ಪಲ್ವಾ? ಎಲ್ಲ ಜನಗಳಿಗೂ ನಾನು ಹೇಳೋದು, ಪೂಜೆ ಮಾಡೋದು ತಪ್ಪು ಅಂದರೆ ಮನುಷ್ಯ ಇನ್ಯಾಕೆ ಭೂಮಿ ಮೇಲೆ ಬದುಕಬೇಕು? ಇನ್ಯಾಕೆ ಬದುಕಬೇಕು ಹೇಳಿ? ಇವಾಗ ದೇವ್ರಿಗೆ ಏನೋ ಸಂಕಟ ಬಂದಾಗ ವೆಂಕಟರಮಣ ಅಂತೀವಿ. ಈ ಥರ ಅಂತ ಹೋದಾಗ ಅವ್ರಿಗೆ ಕಷ್ಟ, ಅವ್ರಿಗೆ ಕಷ್ಟ ಇದೆ, ಅವ್ರ ಮನೆಗೆ ಅವ್ರ ಕಷ್ಟ. ನಮಗೇನೋ ಆಚೆ ನೋಡೋರಿಗೆ ಕಷ್ಟ ಅನ್ಸಲ್ಲ. ಅಯ್ಯೋ ಏನೋ ಮಾಡ್ಬಿಟ್ನಲ್ಲಪ್ಪ, ಇದು ಮಾಡ್ದಪ್ಪ ಅದು ಮಾಡ್ದಪ್ಪ ಅಂತ ಕ್ರಿಯೇಟ್ ಮಾಡ್ತಾರೆ. ಆದರೆ ಯಾರು ನೋಡಿರೋರಿಲ್ಲ ಅಥವಾ ಕೇಳಿರೋರಿಲ್ಲ, ಬರೀ ನೋಡ್ತಿದ್ದೀವಿ. ಹಿಂಗೆ ಮಾಡಿದಾನೆ, ಸಿಚುವೇಶನ್ ಹಿಂಗಾಗಿದೆ, ಹೋಗಿದ್ದಾನೆ ಅಯ್ಯಪ್ಪ ಅದು ಇದು ಅಂತ ಟಿ ವಿ ಮಾಧ್ಯಮದಲ್ಲಿ ಹೇಳ್ತೀರ. ಇವತ್ತೇ ಆಗಲಿ ನೀವು ನನ್ನ ಮುಂದೆ ಹಿಂಗೆ ಕೂತಿರುವಾಗ ಮೇಡಮ್ ಹೋಗಿ ಬನ್ನಿ ಅನ್ನೋರು, ನೆಕ್ಸ್ಟು ನಂದೇನೋ ಯಾವುದೋ ಒಂದು ಇನ್ಸಿಡೆಂಟ್ ಆದಾಗ ಅವಳು ಹಂಗೆ ಮಾಡಿದ್ಲು ಹಿಂಗೆ ಮಾಡಿದ್ಲು, ಅದು ಕಾಮನ್ ಅಲ್ವಾ? ನಾವು ಏನು ಗೊತ್ತಾ, ಜನ ನಮಗೆ ಬೇಕಾಗಿರೋದು ಒಳ್ಳೆಯದಕ್ಕೆ ಪ್ರೋತ್ಸಾಹ ಕೊಡಿ, ಕೆಟ್ಟದನ್ನು ನಿಜವಾಗ್ಲೂ ವಾಯ್ಸ್ ರೈಸ್ ಮಾಡಿ ಅದನ್ನು ಸರಿಪಡಿಸಿ. ಆಯಿತಾ? ವಾಯ್ಸ್ ರೈಸ್ ಮಾಡಿ ನೀವು ಬೈತಾ ಇದ್ದರೆ ಎಲ್ಲಿ ಸರಿ ಹೋಗುತ್ತೆ? ಬೈಬೇಡಿ, ನೀವು ಸರಿಪಡಿಸಿ. ಈಗ ಅವರ ವಿಜಯಕ್ಕೆ ಹೋಗಿರೋದು ಪೂಜೆ ಮಾಡೋದಕ್ಕೆ. ಪೂಜೆ ಮಾಡೋದ್ನು ನೀನು ಯಾಕಮ್ಮ ಹೋಗಿದ್ಯಾ ಅದ್ರಲ್ಲಿ ಕಮೆಂಟ್ ನೋಡಿ ನನಗೆ ನಿಜವಾಗ್ಲೂ ಬೆಳಗಿನ ಜಾವ ನೋಡಿದೆ ಬೇಜಾರಾಗ್ತಿತ್ತು. ಏನಪ್ಪ ಎಂಥ ಜನ ಇವರು. ಕಮೆಂಟ್ಗಳು 1000 ಇರ್ತವೆ ಬಿಡಿ, ನಾವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋದ್ರೆ ರೇಣುಕಾ ಸ್ವಾಮಿ ತರ ಸಾಕಷ್ಟು ಜನ ಹೆಣಗಳಾಗಿ ಕೆಳಗಡೆ ಬೀಳ್ಬೇಕಾಗುತ್ತೆ. ಶೆಡ್ಡಿಗೆ ಬನ್ನಿ ಅಂತ ಹೋಗ್ಬೇಕಾಗತ್ತೆ, ಹಂಗಾಗತ್ತೆ. ಎಸ್ ಮೇಡಮ್, ಅಂದರೆ ದರ್ಶನ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಎಲ್ಲೋ ಮಾತಾಡ್ತಾ, ಅದೃಷ್ಟ ಲಕ್ಷ್ಮಿ ನಮ್ಮ ಮನೆಗೆ ಬಂದು ನಾನು ಬಟ್ಟೆ ಬಿಚ್ಚಿ ರೂಮಲ್ಲಿ ಕೂರಿಸ್ತೀನಿ ಅಂತಕ್ಕಂಥ ಮಾತನ್ನು. ಸೊ ಈಗ ಇಷ್ಟೆಲ್ಲ ಬದಲಾವಣೆಗಳು ಡೆವಲಪ್ಮೆಂಟ್ಸ್ ಆದ ನಂತರದ ದಿನಗಳಲ್ಲಿ ವಿಜಯಲಕ್ಷ್ಮಿ ಅವರು ಅದೇ ಶಕ್ತಿ ದೇವತೆಗಳ ಮೊರೆ ಹೋಗಿರ್ತಕ್ಕಂಥದ್ದು. ಬಂಡೆ ಮಕ್ಕಳಮ್ಮ ಇರ್ಬೋದು, ಚಾಮುಂಡಿ ಇರ್ಬೋದು, ಮೂಕಾಂಬಿಕೆ ಇರ್ಬೋದು. ನಾನು ಹೇಳೋದೇನು ಗೊತ್ತಾ, ಅಣ್ಣ ಕೂಡ ಮುಂಚಿಂದನೂ ಚಾಮುಂಡೇಶ್ವರಿ ಅಮ್ಮನ್ನೇ ಪೂಜೆ ಮಾಡ್ತಾರೆ. ಒಂದು ಹೆಣ್ದೇವಿನೇ ಅವರು ಪೂಜೆ ಮಾಡ್ತಾರೆ. ಇಲ್ಲಿ ಬಂಡಿ ಮಕ್ಕಳಮ್ಮ ಅಂತ ಬಂದರೆ ಇಲ್ಲೂ ಅಮ್ಮನ್ನೇ ಪೂಜೆ ಮಾಡ್ತಾರೆ. ನಾವು ಕೂಡ ಹೆಣ್ಣು ದೇವ್ರನ್ನೇ ಪೂಜೆ ಮಾಡ್ತೀವಿ. ನಮ್ಮ ದೇವಸ್ಥಾನಕ್ಕೂ ಸಾಮಾನ್ಯಕ್ಕೆ ನಾವು ನೋಡೋದು ಬರೀ ಹೆಣ್ಮಕ್ಳು ಬರ್ತಾರೆ ಅಂತ. ಆ ಹೆಣ್ಮಕ್ಳ ಜೊತೆಗೆ ಗಂಡ ಮಕ್ಕಳು, ಅವ್ರ ಗಂಡು ಮಕ್ಳು ಇರ್ತಾರೋ ಅಥವಾ ಬಾಯ್ ಫ್ರೆಂಡ್ ಇರ್ತಾರೋ ಬರ್ತಾರೆ. ಆದರೆ ಯಾರೇ ಬಂದರೂ ಅಲ್ಲಿ ಹೆಣ್ಣಲ್ವಾ, ಮೇಯ್ನ್ ಇಲ್ಲದೆ ಹೆಣ್ಣು.
ಹೆಣ್ಣಿಗೆ ಫಸ್ಟು ನಾವು ಗೌರವ ಕೊಡೋಣ, ಯಾರಿಗೆ ಆದರೂ ಅಷ್ಟೇ ಆ ಗೌರವ ಅಣ್ಣ ಕೊಡ್ತಾರೆ. ಅದು ಯಾಕಂದ್ರೆ ನಾವು ಕಣ್ಣಾರ ಕಂಡಿರೋದು. ಅದಷ್ಟೇ ಹೇಳ್ಬೋದು, ಅಷ್ಟೇ ಬಿಟ್ಟರೆ ನಾವು ಇವ್ರು ಏನಕ್ಕೆ ಮಾಡಿದ್ರು, ಏನಾಯಿತು, ಅದೆಲ್ಲ ಅವ್ರವ್ರ ಹಣೆ ಬರೋದು ತಕ್ಕನಂಗೆ ನಡೆದಿದೆ. ಪ್ರತಿ ವರ್ಷ ಆಷಾಢದಲ್ಲಿ ಬರ್ತಾ ಇದ್ರು ಬಂಡೆ ಮಕ್ಕಳಮ್ಮ ಟೆಂಪಲ್ಗೆ ಅಂತಂದ್ರೆ, ಸೊ ದರ್ಶನ್ ಅವರು ಬರ್ತಿದ್ರ? ಎಷ್ಟು ವರ್ಷಗಳಿಂದ ಬರ್ತಾರೆ ಅವರು ಡಿವೋಟಿ ನಿಮ್ಮ ಟೆಂಪಲ್ಗೆ ಅಂತಕ್ಕಂಥ? ದರ್ಶನ್ ಅಣ್ಣ ಯಾವುದೇ ಕಾರಣಕ್ಕೂ ಆಷಾಢದಲ್ಲಿ ಮಾತ್ರ ಅಂತ ಅಲ್ಲ ಬರೋದವರು. ಅವ್ರಿಗೆ ಯಾವಾಗ ಏನಾದರೂ ಅನಿಸ್ದಾಗ ಅವರು ಪಬ್ಲಿಸಿಟಿ ಕೊಟ್ಕೊಂಡು ಯಾವುದೇ ಕಾರಣಕ್ಕೂ ಬಂದಿಲ್ಲ ಅವ್ರು ಇಲ್ಲಿವರೆಗೂ. ಅವ್ರಿಗೆ ಅನ್ನಿಸ್ದಾಗ ಅಮ್ಮನ ಪೂಜೆ ಮಾಡಬೇಕು ಅಂದಾಗ ನೈಟ್ ಆದರೂ ಸರಿಯೇ, ಲಾಸ್ಟಲ್ಲಿ ಯಾವ ಜನ ಇಲ್ಲ ಅಂದ್ರೂ ಪಾಪ ಅವ್ರ ಪಾಡಿಗೆ ಅವ್ರು ಬಂದು ದರ್ಶನ ಮಾಡ್ಕೊಂಡು ಹೋಗಿದ್ದಾರೆ. ಅದಕ್ಕೆ ಮಾತ್ರ ನಿಜವಾಗ್ಲೂ ಕಾಮನ್ ಆಗಿ ಅವರು ಏನೋ ಒಂದು ಸಾಮಾನ್ಯ ಹೆಂಗಸಿನ ಥರನೇ ಅವ್ರು ಎಲ್ಲ ಕಡೆ ಓಡಾಡೋದು. ಯಾವುದೋ ಒಂದು ಸೆಲೆಬ್ರಿಟಿ ಹೆಂಡ್ತಿ ಇದೆಲ್ಲ ನಾನು ನೋಡಲೇ ಇಲ್ಲ. ಸೊ ಹಂಗಾಗಿ ನಾನು ನೋಡ್ತೀನಲ್ಲ, ಪ್ರತಿ ದೇವಸ್ಥಾನಕ್ಕೆ ಹೋಗ್ತಾರೆ, ಬನಶಂಕರಮ್ಮಂಗೆ ಹೋಗ್ತಾರೆ ಅತ್ತಿಗೆ, ಆಮೇಲೆ ನಮ್ಮ ದೇವಸ್ಥಾನಕ್ಕೆ ಬರ್ತಾರೆ, ಸುಮಾರು ನೋಡ್ತಿದ್ದೀರಿ, ಈಗಲೂ ಹೋಗ್ತಾನೆ ಇದ್ದಾರೆ, ಈ ಥರ ಅವರು ಅಷ್ಟೇ. ಕೊನೆಯದಾಗ ಒಂದು ಪ್ರಶ್ನೆ ಕೇಳೋದಾದ್ರೆ ಮೇಡಮ್, ಹೆಣ್ಮಕ್ಳು ಏನೇ ಒಂದು ಕೆಲಸ ಮಾಡೋಕ್ಕೆ ಹೋದಾಗ, ಸ್ಟ್ರಾಂಗ್ ಆಗಿ ಒಂದು ಸ್ಟೆಪ್ ತೊಗೊಳಕ್ಕೆ ಹೋದಾಗ ಸಾಕಷ್ಟು ಜನ ಅವನ್ನ ಮಾನಸಿಕವಾಗಿ ನೈತಿಕವಾಗಿ ಕುಗ್ಗಿಸುವಂಥ ಕಾರ್ಯಗಳು ಮಾಡ್ತಾರೆ. ಅಂಥವ್ರಿಗೆ ನೀವೊಬ್ಬ ಹೆಣ್ಣಾಗಿ ಒಂದು ಕಿವಿ ಮಾತು ಹೇಳೋದಾದರೆ? ಇಲ್ಲ, ನಮಗೆ ಯಾರಿಗೂ ಕಿವಿ ಮಾತು ಹೇಳೋಕ್ಕಾಗಲ್ಲ, ಯಾಕಂದರೆ ಅವ್ರವ್ರ ಮನಸ್ಥಿತಿ ಅವ್ರಿಗೆ ಗೊತ್ತಿರುತ್ತೆ. ಆದರೆ ಬುದ್ಧಿವಂತಿಕೆಯಿಂದ ನಾವು ಬದುಕ್ತಿದ್ದೀವಿ ಅಂತ ಹೇಳ್ತಿದ್ದಾರೆ. ಬುದ್ಧಿವಂತಿಕೆ ಮಾತ್ರ ಅಲ್ಲ, ಒಬ್ಬ ಮನುಷ್ಯನ ಹೆಣ್ಣು ಅಂತಾನೆ ಅಲ್ಲ, ಒಬ್ಬ ಗಂಡಸೇ ಆಗಲಿ ಅವ್ರ ಮನಸ್ಸು ಅರ್ಥ ಮಾಡ್ಕೋಬೇಕಂದ್ರೆ ಮನಸ್ಸು ಬೇಕು. ಆ ಭಾವನೆಯನ್ನು, ಅವ್ರ ಭಾವನೆಗಳಲ್ಲಿ ಏನು ನಡೀತಿದೆ, ಅವ್ರ ಪಾಪ ಇವಾಗ ತುಂಬ ಸೆನ್ಸಿಬಲ್ ಆಗ್ತಿದ್ದಾರೆ. ನೋಡ್ತಿದ್ದೀರಾ, ಈಗ ಇತ್ತೀಚೆಗೆ ಡೈರೆಕ್ಟ್ರು ಕೂಡ ಸೂಸೈಡ್ ಅಟೆಂಪ್ಟ್ ಮಾಡಿದ್ರು. ಅವ್ರು ಎಂಥ ಒಳ್ಳೆ ಡೈರೆಕ್ಟ್ರು, ಅವ್ರು ಎಂತೆಂಥ ಭಾವನೆಗಳನ್ನ ಇರುವಂಥ ಸೀರಿಯಲ್ಗಳು ಮಾಡಿದ್ದಾರೆ. ಅಂಥವ್ರಿಗೆ ಭಾವನೆ ಇಲ್ಲ ಅಂದರೆ ಅದನ್ನು ಅರ್ಥ ಮಾಡ್ಕೊಳ್ಳೋ ಮನ್ಸು ಬೇಕು. ದಯವಿಟ್ಟು ಯಾರನ್ನೇ ಆಗಲಿ, ಗಂಡು ಹೆಣ್ಣು ಅಂತ ಭೇದ ಇಲ್ಲ. ಯಾಕಂದ್ರೆ ನನಗೆ ಗಂಡು ಮಕ್ಳು ಇರೋದ್ರಿಂದ ನಾನು ಮತ್ತು ಹೆಣ್ಮಕ್ಳು ನಮ್ಮ ಮನೇಲಿ ಎಲ್ಲ ಇರೋ ಕಾಮನಾಗಿ ನೋಡ್ತಿರ್ತೀವಲ್ಲ, ಆ ಏಜ್ ವೈಸಲ್ಲಿ ಹೋಗ್ತಾ ಇರುತ್ತೆ. ಇವ್ರಿಗಿದ್ದಂಗೆ ಅವ್ರಿಗಿರಲ್ಲ. ನಾವೇ ಬೆಳೆಸಿರ್ತೀವಿ, ಒಂದೇ ತಂದೆ ತಾಯಿ, ಒಂದೇ ಕುಟುಂಬ, ಒಂದೇ ವಾತಾವರಣದಲ್ಲೇ ಬೆಳೆದಿರ್ತಾರೆ. ಬಟ್ ಆದರೆ ಒಬ್ಬೊಬ್ರಿಗೂ ಒಂದೊಂದು ಥರ ದೇವರು ಒಂದು ಕ್ಯಾರೆಕ್ಟರ್ ಅಂತ ಕೊಟ್ಟು ಕಳಿಸಿರುತ್ತೆ. ಆದರೆ ಒಂದು ವಾತಾವರಣದಲ್ಲಿ ಒಳ್ಳೆಯದೇ ಆಗ್ತಾಯಿರಲಿ, ಅಷ್ಟೇ ನಾನು ಕೇಳೋದು. ಎಸ್ ಮೇಡಮ್, ನಿಮ್ಮ ವೊಕ್ಯಾಬುಲರಿ ತುಂಬ ಚೆನ್ನಾಗಿದೆ. ಬಹುಶಃ ಈ ಸಿನಿಮಾ ಆದ ನಂತರ ದಿನಗಳಲ್ಲಿ ನೀವು ನಟಿಯಾಗಿನೂ ಬ್ಯುಸಿ ಆಗ್ತೀರಾ, ನಿರ್ಮಾಪಕಿಯಾಗಿ ಕೂಡ ಮತ್ತಷ್ಟು ಬ್ಯುಸಿಯಾಗಿ ಅಂತ ಹೇಳ್ತೀವಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ನಟಿ ಆಗಲಿ ಅಂತ ಹಾರೈಸ್ತಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ಇದಾಗಿತ್ತು ಜೀನಿಯಸ್ ಮುತ್ತ ಚಿತ್ರದ ನಿರ್ಮಾಪಕಿಯಾದಂಥ ಲತಾ ಅವರ ಮಾತುಗಳು. ಇವರು ಸಿನಿಮಾದ ಬಗ್ಗೆ ಕೂಡ ಸಾಕಷ್ಟು ವಿಚಾರಗಳನ್ನ ನಮ್ಮ ಜೊತೆ ಶೇರ್ ಮಾಡಿಕೊಂಡ್ರು. ಜೊತೆಗೆ ನಟ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಸಾಕಷ್ಟು ಬಾರಿ ಇಲ್ಲಿ ಬಂದು ಪೂಜೆ ಕೂಡ ಮಾಡಿಸ್ತಾ ಇದ್ರು. ನಾವು ಏನು ಬಂಡೆ ಮಕ್ಕಳಮ್ಮ ಟೆಂಪಲ್ಗೆ ಸೇವೆಯನ್ನು ಸಲ್ಲಿಸ್ತಾ ಇದ್ವಿ, ಆ ಟೆಂಪಲಲ್ಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ರು. ಇದಾಗಿತ್ತು ಅವರೊಟ್ಟಿಗಿನ ಮಾತುಗಳು. ಕ್ಯಾಮ್ರಾ ಪರ್ಸನ್ ಶ್ರೀಹರಿ ಜೊತೆ ಲಕ್ಷ್ಮೀನಾರಾಯಣ್, ಪವರ್ ಟಿವಿ, ಬೆಂಗಳೂರು.